ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಕೊಪ್ಪಳ ಚುನಾವಣಾ ಕಣ ರಂಗೇರಿದೆ. 4 ಅಭ್ಯರ್ಥಿಗಳ ನಾಮಪತ್ರ ವಾಪಸ್ ಪಡೆದು ಒಟ್ಟು 14 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ. ಇನ್ನು ಪ್ರಮುಖ 3 ಪಕ್ಷಗಳ ಪ್ರಚಾರ ಜೋರಾಗಿದೆ. ಬಿಜೆಪಿಯ ಕರಡಿ ಸಂಗಣ್ಣ ಮತ್ತು ಜೆಡಿಎಸ್ನ ಪ್ರದೀಪ್ ಗೌಡ ಪಾಟೀಲ್ ತಮ್ಮ ಇವತ್ತು ಬಿರುಸಿನ ಪ್ರಚಾರ ನಡೆಸಿದರು. ಕೊಪ್ಪಳ ಮಿನಿ ಚುನಾವಣೆ ಕಾವು ರಂಗೇರಿದೆ. ಮತದಾರರನ್ನ ಓಲೈಸಲು ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳು ತೀವ್ರ ಕಸರತ್ತಿನಲ್ಲಿ ನಿರತರಾಗಿದ್ದಾರೆ. ಬಿಜೆಪಿಯ ಕರಡಿ ಸಂಗಣ್ಣ ಬೆಂಬಲಿಗರ ಜೊತೆ ಮತದಾರರ ಓಲೈಕೆಯಲ್ಲಿ ನಿರತರಾಗಿದ್ರು. ನಮ್ಮ ಜಿಲ್ಲಾ ನಾಯಕರಿರ್ಬೋದು, ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖ ನಾಯಕರುಗಳು, ಯುವ ನಾಯಕರುಗಳು ಮತ್ತು ಅಭಿಮಾನಿಗಳು ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿ ಒಂದು ಪ್ರಚಾರವನ್ನು ಹಮ್ಮಿಕೊಂಡಿದೆ. ಇನ್ನು ಜೆಡಿಎಸ್ ಪ್ರಚಾರ ಕೂಡ ಜೋರಾಗಿದೆ. ಪಕ್ಷದ ಅಭ್ಯರ್ಥಿ ಪ್ರದೀಪ್ ಗೌಡ ಪಾಟೀಲ್ ಹಳ್ಳಿಗಳಿಗೆ ತೆರಳಿ ಮತಯಾಚಿಸುತ್ತಿದ್ದಾರೆ. ನಾಳೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಲಿದ್ದಾರೆ. ಇವತ್ತು ಕುಮಾರಣ್ಣವರು ಬರಬೇಕಾಗಿತ್ತು, ಅದು ಯಾವುದೋ ಒಂದು ಕಾರಣಕ್ಕೆ ಬರಲಿಕ್ಕೆ ಆಗಲಿಲ್ಲ. ನಾಳೆ ಬೆಳಗ್ಗೆ ಅವರು ಬರ್ತಾ ಇದ್ದಾರೆ. ಬಂದಾಗ ಅವರು ಯಾವ ಥರ ಅವರು ಪ್ಲ್ಯಾನ್ ಮಾಡ್ತಾರೋ ಅದು ನಮಗೆ ಡೀಟೇಲ್ ಇನ್ನೂ ಗೊತ್ತಿಲ್ಲ. ನಾಳೆ ಅವ್ರು ಬಂದ ತಕ್ಷಣ ಯಾವ ಥರ ಪ್ರಚಾರ ಕೈಗೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಕಾಂಗ್ರೆಸ್ ಕೂಡ ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಕಾರ್ಯಕರ್ತರೊಂದಿಗೆ ಅಭ್ಯರ್ಥಿ ಮತಯಾಚನೆಯಲ್ಲಿ ನಿರತರಾಗಿದ್ದಾರೆ. ದೊಡ್ಡೇಶ್ ಯಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ರಾಜ್ಯ ಸರ್ಕಾರ ಈಗ ರೈಲ್ವೆ ಇಲಾಖೆ ರೈತರ ಭೂಮಿ ಮೇಲೆ ಕಣ್ಣು ಹಾಕಿದೆ. ನೈಋತ್ಯ ರೈಲ್ವೆ ಬೈಪಾಸ್ ಕಾಮಗಾರಿಗೆ 104 ಎಕರೆ ಭೂಮಿ ಕಸಿದುಕೊಳ್ಳಲು ರೈಲ್ವೆ ಇಲಾಖೆ ಮುಂದಾಗಿದೆ. ಇದರಿಂದ ಹುಬ್ಬಳ್ಳಿ ರೈತರು ಸಹಜವಾಗಿ ಸಿಡಿದೆದ್ದಿದ್ದಾರೆ. ಜೀವ ಕೊಡ್ತೀವಿ, ಆದರೆ ಭೂಮಿ ಕೊಡೋದಿಲ್ಲ ಎಂದು ಸವಾಲು ಹಾಕಿದ್ದಾರೆ. ರಾಜ್ಯ ಸರ್ಕಾರ ಆಯಿತು, ಈಗ ರೈತರ ಭೂಮಿ ಕಿತ್ತುಕೊಳ್ಳಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಹುಬ್ಬಳ್ಳಿ ಲೋಂಡಾ, ಹುಬ್ಬಳ್ಳಿ ಹೊಸಪೇಟೆ ಬೈಪಾಸ್ ಜೋಡಣೆ ಕಾಮಗಾರಿಗೆ 108 ಎಕರೆ ಭೂಮಿ ಕಸಿದುಕೊಳ್ಳಲು ಇಲಾಖೆ ಮುಂದಾಗಿದೆ. ಇದಕ್ಕಾಗಿ ಹುಬ್ಬಳ್ಳಿಯ ಬೊಮ್ಮಾಪುರ, ಕೇಶವಪುರ, ನಾಗಶೆಟ್ಟಿ, ಕೊಪ್ಪ, ಬೆಂಗೇರಿ, ಗೋಪನಕೊಪ್ಪ ಹಾಗೂ ಉಣಕಲ್ ಗ್ರಾಮಗಳಲ್ಲಿ ಭೂಮಿಯನ್ನು ಗುರುತಿಸಲಾಗಿದೆ. ಜಮೀನು ಕೊಡುವಂತೆ ನೋಟಿಸ್ ಕೂಡ ನೀಡಲಾಗಿದೆ. ಇರುವ ಜಮೀನನ್ನ ರೈಲ್ವೆ ಇಲಾಖೆ ಕಿತ್ತುಕೊಂಡರೆ ನಮ್ಮ ಕಥೆ ಏನು ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಹೆಣ್ಮಕ್ಳ ಕೈ ಕೊಟ್ಟಿದ್ದಾರೆ. ನಾವು ಬಂದು ನೋಡಿದ್ರಿ, ರೈಲ್ವೆದಂತ್ರ ನಮ್ಮ ಜಮೀನಿನಲ್ಲೇ ಆಯ್ತೈತೆ ಸರ್. ರೈಲ್ವೆ ಅದು ಏನು ಹೇಳಿಲ್ಲ ಬಿಟ್ಟಿಲ್ಲ ಸರ್. ಒಮ್ಮಕ್ಳೇ ಬಂದು ಅರ್ಜಿ ಕೊಟ್ಟಾರ್ರಿ ರೈಲ್ವೆದ ನೋಟಿಸ್. ಅದಕ್ಕೆ ನಾವು ಪ್ರಾಣ ಬೇಕಾದ್ರೆ ಬಿಡ್ತೇವ್ರಿ, ಜಮೀನು ಮಾತ್ರ ಕೊಡೋದಿಲ್ರಿ ನಮ್ಗೆ. ಇದು ಇದಷ್ಟೇ ಜಮೀನು. 1994ರಲ್ಲಿ ರೈಲ್ವೆ ಇಲಾಖೆ ಭೂಮಿಗಾಗಿ ಸರ್ವೆ ನಡೆಸಿತ್ತು. 2 ತಿಂಗಳ ಹಿಂದೆಯಷ್ಟೇ ರೈತರ ಜಮೀನಿನಲ್ಲಿ ಕಲ್ಲು ನೆಟ್ಟಿದೆ. ಅಲ್ಲದೆ ಜಮೀನಿನ ಅಕ್ಕಪಕ್ಕದಲ್ಲಿ ಲೇಔಟ್ಗಳು ನಿರ್ಮಾಣವಾಗಿದ್ದು ಕೋಟ್ಯಾಂತರ ರೂಪಾಯಿ ಕೊಟ್ಟರೂ ಜಮೀನು ಸಿಗ್ತಿಲ್ಲ. ಹೀಗಾಗಿ ಪ್ರಾಣ ಬಿಟ್ಟರೂ ಜಮೀನು ಬಿಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಇವತ್ತಿನ ದಿವಸ ಒಂದು ಎಕರೆಗೆ 1 ಕೋಟಿ 50 ಲಕ್ಷ ರೂಪಾಯಿ ಆಕತಿ. ಅಂಥವನ್ನ ಈಗ ಟ್ರ್ಯಾಕ್ ಮಾಡ್ಕೊಂಡು ಹೊಂಟ್ರೆ ಆಮೇಲೆ ನಮ್ಮ ದುಡ್ಡಿನ ಇದನ್ನು ಆಕತಿ. ಅದಕ್ಕೆ ಭೂಮಿನೂ ಕೊಡೋದಿಲ್ಲ ನಾವು. ನಮ್ಮ ಇರುವ ಅದಾವು, ಅದ್ರ ಸಲುವಾಗಿ ನಾವು ಸ್ಟ್ರೈಕ್ ಮಾಡತ್ತೀವಿ. ನಾವು ಮುಂದೆ ಏನಂದ್ರೆ ಈಗ ನಾವು ಭೂಮಿ ಕೊಡೋದಿಲ್ಲ ಅವ್ರಿಗೆ. ಅವ್ರ ಕೆಲಸಕ್ಕೆ ಬಂದರೆ ಅವ್ರಿಗೆ ಹರಕತ್ ಮಾಡ್ತೇವೆ, ಹೋರಾಟ ಮಾಡ್ತೇವೆ. ರೈಲ್ವೆ ಇಲಾಖೆ ಜಮೀನಿನಲ್ಲಿ ನೆಟ್ಟಿದ್ದ ಗುರುತಿನ ಕಲ್ಲುಗಳನ್ನು ಕಿತ್ತು ಹಾಕಿರುವ ರೈತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಶೀಘ್ರದಲ್ಲೇ ಸರ್ಕಾರ ಸಮಸ್ಯೆಗೆ ಪರಿಹಾರ ಸೂಚಿಸದಿದ್ದಲ್ಲಿ ಮುಂದಾಗುವ ಅನಾಹುತಕ್ಕೆ ನಾವು ಕಾರಣರಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಇನ್ನು ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹಿಸಿ ಚಿಕ್ಕಮಗಳೂರಿನ IDSG ಕಾಲೇಜಿನ ವಿದ್ಯಾರ್ಥಿಗಳು ಇಂದು ಪ್ರತಿಭಟನೆ ನಡೆಸಿದರು. ABVP ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಕಡೂರು ಮಂಗಳೂರು ರಾಜ್ಯ ಹೆದ್ದಾರಿಯನ್ನು ಸ್ಥಗಿತಗೊಳಿಸಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಈ ರಸ್ತೆ ತಡೆಯಲ್ಲಿ ಸಂದರ್ಭದಲ್ಲಿ ಗುಂಪನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದರು. ಕೆಲವರನ್ನ ವಶಕ್ಕೆ ಕೂಡ ತೆಗೆದುಕೊಂಡರು. ಸಾಚಾರ್ ವರದಿಯಂತೆ ಅಲ್ಪಸಂಖ್ಯಾತರಿಗೆ ನಗರಸಭೆಯಲ್ಲಿ ಶೇಕಡ 15ರಷ್ಟು ಅನುದಾನ ನೀಡುವಂತೆ ಆಗ್ರಹಿಸಿ ಗದಗ ಜಿಲ್ಲಾ ಅಂಜುಮನ್ ಇಸ್ಲಾಂ ಸಮಿತಿ ಬೃಹತ್ ಪ್ರತಿಭಟನೆ ನಡೆಸಿತು. ನಗರಸಭೆ ಸರ್ಕಾರದ ನಿಯಮದ ಪ್ರಕಾರ ನೀಡಬೇಕಾದ ಅನುದಾನವನ್ನು ನೀಡಲು ನಿರಾಕರಿಸ್ತಾ ಇದೆ. ಇದರ ವಿರುದ್ಧವಾಗಿ ಅಂಜುಮನ್ ಇಸ್ಲಾಂ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಜುಮ್ಮಾ ಮಸೀದಿಯಿಂದ ನಗರಸಭೆಯವರೆಗೂ ಮೆರವಣಿಗೆ ನಡೆಸಲಾಯಿತು.
ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ವಿರೋಧ ಮಾಡಿದಂಥ ಹಿನ್ನೆಲೆಯಲ್ಲಿ ಸಾಮೂಹಿಕ ರ್ಯಾಲಿಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಮುಂದೆ ಬರುವಂಥ ಒಂದು ದಿನಮಾನಗಳಲ್ಲಿ ಇದು ಕಾರ್ಯರೂಪಕ್ಕೆ ಬರದೇ ಇದ್ರೆ ನಾವು ಇನ್ನೂ ಹೆಚ್ಚಿನ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಚ್ಛಪಡ್ತಿದ್ವಿ.